ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್. ಬೆಳಗ್ಗೆ ಎದ್ದು ತೋಟಕ್ಕೆ ಹೋಗೋಣ ಅಂತ ಎದ್ದು ಬಂದೆ. ಆಚೆ ಬರ್ತೀನಿ. ಶಾಕಿಂಗು ಏನಪ್ಪ ಅದು ಅಂತೀರ ನೋಡಿ. ಮನೆ ಮುಂದೆ ಬೈಕ್ ನಿಂತಿದೆ, ಪಕ್ಕದಲ್ಲಿ ನಿಂತಿರೋ ಪೇಂಟಿಂಗ್ ಮಾಡ್ತಿದ್ರೆ ನಾನು ಏನಪ್ಪ ಅನ್ಕೊಂಡು ರೋಡಲ್ಲಿ ಸರ್ವೆ ಮಾಡ್ತಿರ್ಬೋದು ಅನ್ಕೊಂಡೆ. ಇಲ್ಲ ಅಂದರೆ ಮೈನ್ ನಂಬುತ್ತಟ್ಟು ನಮ್ಮ ಮನೆಯೆಲ್ಲ ಪೇಂಟಿಂಗ್ ಮಾಡ್ತಿರ್ತಾರೆ ಅಂತ. ಸೊ ಹಾಗೆ ಹೋಗ್ಬಿಟ್ಟು ತಿರುಗಿ ನೋಡೋರು ನಮ್ಮ ಮನೆ ಎಲ್ಲ ಪಕ್ಕದ ಮನೆ ಪೇಂಟಿಂಗ್ ಮಾಡ್ತಾರೆ. ಅಮ್ಮ ಆಗ ಕೇಳಿದ್ವಿ, ಯಾರಪ್ಪ ಯಾವ ಊರಿಂದ ಬಂದಿರಿ ಯಾರು ಅಂತೆಲ್ಲ ಕೇಳಿದಾಗ ಅವರು ಮೈಸೂರಿಂದ ಬಂದಿದ್ದೀನಿ, ಕಾಲೇಜ್ ಕಡೆಯಿಂದ ಬಂದಿದ್ದೀವಿ. ನಾವೊಂದು ತುಂಬ ಹಳೆಯ ಕಾಲದ ಮನೆಯನ್ನು ಪೇಂಟಿಂಗ್ ಮಾಡಬೇಕಂತ ಇರೋ ಆರ್ಟಿಸ್ಟ್ ಅಂತೆ ಪೇಂಟಿಂಗ್ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ. ಅದರಲ್ಲಿ ಕೂಡ ನಮ್ಮ ಮನೆ ಪಕ್ಕದೊಂದು ಹಳೆಯ ಮನೆ ಇದೆ, ನಮ್ಮದು ಕೂಡ ತುಂಬ ಹಳೆಯ ಮನೆಯೇ. ಸೊ ಯಜಮಾನ್ರ ಮನೆ ಅದು, ಅದನ್ನ ಬೆಂಡ್ ನೋಡಿ ಪೇಂಟಿಂಗ್ ಮಾಡ್ತಾರೆ. ಇವರು ಎರಡು ಮನೆ ಮಧ್ಯದ ಸಂಧಿ ಇರುತ್ತಲ್ಲ, ಅದೆಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ಅನ್ನೋ ಕೂಡ ಇವರು ಪೇಂಟಿಂಗ್ ಮಾಡ್ತಾರೆ ನೋಡಿ. ಸಕ್ಕತ್ ಅವರು ಕೂಡ ಮನೆ ಪೇಂಟ್ ಸಕ್ಕತ್ತಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಹೇಳ್ತೀವಿ ಇವರಿಗೆ. ಸೊ ಹಾಗೆ ಇದೆಲ್ಲ ನೋಡಿಕೊಂಡು ನಾನು ಹೊರಟಿದ್ದೆ ಇವಾಗ ನಮ್ಮ ತೋಟದ ಕಡೆಗೆ. ನೋಡ್ತಿರ್ಬೋದು, ನಾನು ಪ್ರತಿಯೊಂದು ಸತಿ ವೀಡಿಯೋ ಮಾಡಿದ್ದೀನಿ. ಇಲ್ಲಿ ಹೋಗ್ಬೇಕಾದ್ರೆ ಇದು ನನಗೆ ತುಂಬ ಇಷ್ಟವಾದ ಜಾಗ ಅಂತ. ಏನಕ್ಕೆ ಅಂದರೆ ಇಲ್ಲಿ ಮರಗಳು ತುಂಬ ಇರ್ತವೆ. ಬಟ್ ಇವತ್ತು ಆ ಮರಗಳ ಮರಣ ಹೋಮನೆ ಆಗಿಬಿಟ್ಟಿದೆ, ಎಲ್ಲ ಮರನೂ ಕಡ್ಸಾಕ್ಬಿಟ್ಟಿದ್ದಾರೆ. ಅವ್ರದ್ದು ಜಾಗ, ಅವ್ರ ಮರ ಬೆಳೆಸಿದ್ದು ಕಡಿಸಿದರೆ ನಾವೇನೇ ಕೇಳೋಕ್ಕಾಗಲ್ಲ. ಅದು ನೋಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಕೊಡ್ತು, ಸ್ಟಾರ್ಟ್ ಆಗ್ತಿರಲಿಲ್ಲ. ಹಂಗೆ ಅದು ಇದು ಮಾಡ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೋಗ್ತೇನೆ. ನೋಡಿ ಪಕ್ಕದಲ್ಲಿ ಒಬ್ಬರು ಸೈಡ್ಗೆ ಹೋಗ್ತಿದ್ದಾರೆ. ಏನು ಮಾಡೋದು, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಓದ್ದೇವು ಸುಸ್ತಾಯಿತು, ಕೀ ಆನ್ ಮಾಡಾಯಿತು, ಮೊಬೈಲ್ ಇಟ್ಟಾಯಿತು, ಏನು ಮಾಡೋದು ಸ್ಟಾರ್ಟೇ ಆಗ್ತಿಲ್ಲ. ಏನು ಮಾಡೋದ ಅನ್ಕೊಂಡು ತಲೆ ಕಿಟ್ಟು ಹೂ ಸ್ಟಾಪ್ಡ್ ಯು, ನಿಮ್ಮನ್ನು ತಡೆದಿರುವವರು ಯಾರು ಆಯಿತು. ಅಲ್ಲಿ ನೋಡೋಣ ಪೆಟ್ರೋಲ್ ಆನ್ ಮಾಡಿರಲಿಲ್ಲ, ಅದಕ್ಕೆ ಅದು ಗಾಡಿ ಸ್ಟಾರ್ಟ್ ಆಯ್ತಿರಲಿಲ್ಲ. ಎಷ್ಟು ಪೆಟ್ರೋಲ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋದೆ. ಇದರಲ್ಲಿ ನಮ್ಮೂರಲ್ಲಿ ನನಗೆ ತುಂಬ ಇಷ್ಟವಾದಂಥ ಜೋಡಿ. ನೋಡ್ತಿರ್ಬೋದು ಇಬ್ಬರು ಯಾವ ರೀತಿ ಅನ್ಯೋನ್ಯವಾಗಿದ್ದಾರಂದರೆ ತುಂಬ ನನಗೇನು ಸಕ್ಕತ್ ಇಷ್ಟ. ಹಾಗೆ ತೋಟದ ಹತ್ರ ಬಂದಾಗ ಗೊತ್ತಾಯಿತು ನಾವು ಇಲ್ಲಿ ಮರ ಕಡಿಸ್ತಿದ್ದೀವಿ ಅಂತ. ನಾನು ಅಲ್ಲಿ ಹೇಳ್ಕೊಂಬಂದೆ ಮರ ಕಡಿಸ್ಬಾರ್ದು ಅಂತ. ಇಲ್ಲಿ ನೋಡಿ ನಾನು ಅಪ್ಪ ಅಲ್ಲೆಲ್ಲ ಮರ ಕೊಟ್ಬಿಟ್ಟಿದ್ದೆ. ಸೊ ಮರ ಕಡಿತಿದ್ದಾರೆ. ನಾವು ಇದೇನಪ್ಪ ಅಂದರೆ ತುಂಬ ಆಲೂ ಮರ, ಇದು ಯೂಸ್ ಇಲ್ಲ ಆಲೂ ಮರ, ಅದಕ್ಕೋಸ್ಕರ ಕಟ್ ಮಾಡ್ತೀನಿ. ಅದು ಪಡ್ಕರ್ ಕಟ್ ಮಾಡ್ಕೊಂಡು ನಾನು ತೋಟ ಒಂದು ಸಲ ರೌಂಡ್ ಹಾಕೊಳಕ್ಕೆ ಬಂದೆ, ಏನೋ ತಿನ್ನಕ್ಕೇನೋ ಸಿಗುತ್ತಂತ. ಇಲ್ಲಿ ನೋಡ್ರಿ ಬಾಳೆಗೊನೆ ಹಣ್ಣಾಗಿತ್ತು, ಒಂದು ಕಿತ್ಕೊಂಡೆ ತಿನ್ನೋಣ ಅಂದ್ಬಿಟ್ಟು. ನೋಡಿ ಇದು ರಸಬಾಳೆ. ಈ ರಸಬಾಳೆನೂ ತಪ್ಪರೆ ಯಾವ ಬಾಳೆ ಅಂತ ಗೊತ್ತಾಗಲಿಲ್ಲ ನನಗಂತೂ. ಚೆನ್ನಾಗೈತೆ. ನಾನೊಂದು 10 ಥರ ವೆರೈಟಿ ಬಾಳೆ ಗಿಡ ಇಟ್ಟಿದ್ದೀನಿ, ಅದ್ರಲ್ಲಿ ಬಿಟ್ಟಿದ್ದೆ ನೋಡಿ. ಅಲ್ಲಿಂದ ಬಂದೆ, ಇಲ್ಲಿ ಹಲಸಿನ ಗಿಡ ಕಾಯಿ ಬಿಟ್ಟೈತೆ ನೋಡು. ಚಿಕ್ಕ ಗಿಡ ಎಲ್ಲಿ ಕಾಯಿ ಬಿಡುತ್ತೆ ಬಿಡ ಅಂತ ಗೊತ್ತು. ಸೊ ಅಲ್ಲಿ ನೋಡ್ತಿರೋದು ಗಂಧ ಸುಸಿ, ಅದು ನಾಯ ಕಡೆ ಹುಟ್ಟುತ್ತೆ. ಹಾಗೆ ಬತ್ತಾ ಇಲ್ಲ ನೋಡಿ, ರೋಸ್ ವಾಟರ್ ಆಪಲ್ ಇದೆ. ನಾನು ಕಾಯ್ತಾ ಇದ್ದೀನಿ, ಎಷ್ಟೊತ್ತಿಗೆ ತಿನ್ನೋನಿದ್ದ ಅಂತ ಕಾಯ್ತಾ ಇದ್ದೀನಿ, ಚಪ್ಪರಿಸ್ತಾ ಇದ್ದೀನಿ ಬಾಯಲ್ಲಿ. ಬಟ್ ಇದು ಇನ್ನೂ ದಪ್ಪ ಆಗಿಲ್ಲ. ಇದು ಗಿಡ ತುಂಬ ಕಾಯಿ ಇತ್ತು, ಆದರೆ ಎಲ್ಲ ಉದುರೋಗಿದೆ. ಉದ್ರಿ ಲಾಸ್ಟ್ ಫೈನಲ್ ಒಂದು 5 ಕಾಯಿ ಉಳ್ಕೊಂಡಿದೆ, ಎಲ್ಲ ಉದುರೋಗ್ಬಿಟ್ಟು. ನೋಡುವ ಸಾಕು 5 ಕಾಯಿ ಟೇಸ್ಟ್ ನೋಡುವ ಅಂತ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಫಸ್ಟ್ ಟೈಮ್ ತಿನ್ನೋದು. ಹಾಗೇನೆ ನೋಡ್ತಿರ್ಬೋದು, ನಮ್ಮದು ಮಾವಿನ ಗಿಡ ಎಲ್ಲ ಮೇಯ್ಕೊಂಬಿಟ್ಟಿದೆ, ಹೂವು ಬಿಟ್ಟು ಸಕ್ಕತ್ತಾಗಿ. ಬಾದಾಮಿ ಇರಲಿ ಅಂತ ನಿಟ್ಟಿದೆ, ಹೆಂಗೊಂದು ತಿನ್ನೋದಂತ. ಅದು ನಮ್ಮ ಕರ ಕಿತ್ಕೊಂಡು ಮೇಯ್ಕೊಂಡಿದೆ. ಈ ಕಡೆ ಬತ್ತ ನೋಡುತ್ತೆ, ಇದೊಂದು ಮಾಲ್ಟಾ ರೇಂಜ್ ಅಂತ. ಇದು ಕಾಯ್ತಾ ಇದ್ದೀನಿ, ಯಾವ ಹೂ ಬಿಡುತ್ತೆ. ಗಿಡ ಮರ ದೊಡ್ಡದಾಗ್ಬಿಟ್ಟಿದೆ, ಹೂವು ಬಿಟ್ಟಿಲ್ಲ, ಕಾಯಿ ಬಿಟ್ಟಿಲ್ಲ, ವೆಯ್ಟ್ ಮಾಡ್ತಿದ್ದೀನಿ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಬಂದಿರೋದಲ್ಲಿ ನೋಡಿ ದಾಳಿಂಬೆ, ಇದು ರೆಡ್ ದಾಳಿಂಬೆ. ಇವತ್ತಿನ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನು ನಿಮ್ಮ ಸ್ಮೈಲಿ ಸಿದ್ದು, ಗೊತ್ತಲ್ಲ, ಯಾವಾಗಲೂ ಕೂಡ ನಗ್ತಾರಿ, ನಗಿಸ್ತಾರಿ. ನೀವು ಕೂಡ ನಗ್ನಗ್ತಾಯಿರಿ.